ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ಲಾಂಗ್ ವಿಡಿಯೋನ ಶೇರ್ ಮಾಡಿಬಿಟ್ಟು, ಅದಕ್ಕೆ ಇವಾಗ ಶೇರ್ ಮಾಡೋಣ ಅಂತೇಳಿ ಲಾಂಗ್ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನನ್ನ ಮಗನಿಗಾಯಿತು ಚಿಕನ್ ಫಾಕ್ಸು, ಈಗ ನನ್ನ ಮಗಳಿಗೆ ಬೇರೆ ಆಗಿದೆ. ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಡಾಕ್ಟ್ರು ಫಸ್ಟೇ ಹೇಳಿದರು, ಅವ್ನಿಗಾಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ನೊಂದು ಮಗುಗೂ ಹಾಗೇ ಆಗುತ್ತೆ, ಎಲ್ಲಾದರೂ ಊರಿಗೆ ಕಳಿಸ್ಬಿಡಿ ಅಂತ. ಬಟ್ ಮಕ್ಕಳು ನನಗೆ ಬಿಟ್ಟು ಯಾವತ್ತೂ ಇಲ್ಲ, ಅದಕ್ಕೆ ಅವಳನ್ನ ಊರಿಗೆಲ್ಲೂ ಕಳಿಸಿಲ್ಲ, ಇಲ್ಲೇ ಇಟ್ಕೊಂಡಿದ್ದೆ. ಆಫ್ಟರ್ ಒಂದು 10 ಡೇಸ್ ಮೇಲಾದರೂ ಅವಳಿಗೆ ಹಾಗೆ ಆಗುತ್ತೆ ಅಂತ ಹೇಳಿದರು. ಅವ್ನಿಗೆ ಆಲ್ರೆಡಿ ಹುಷಾರಾಗಿ ಒಂದು 15 ಡೇಸ್ ಆಯಿತು. ಈಗ ಇವಳಿಗೆ ಸ್ಟಾರ್ಟ್ ಆಗಿದೆ. ಸೇಮು ಲಾಸ್ಟ್ ಟೈಮು ಅಷ್ಟೇ, ನಾವು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಿ ಬಂದ್ವಿ. ಹಬ್ಬಕ್ಕೆ ಹೋಗಿ ಬಂದು 2 ಡೇಸ್ ಆದಮೇಲೆ ಅವನಿಗೂ ಸೇಮ್ ಇದೇ ಥರ ಸ್ಟಾರ್ಟ್ ಆಗಿತ್ತು. ಇವಳಿಗೂ ಅಷ್ಟೇ. ನಮ್ಮೂರಲ್ಲಿ ಶ್ರೀರಾಮನವಮಿ ಆದಮೇಲೆ 9 ಡೇಸ್ಗೆ ಜಾತ್ರೆ ಆಗುತ್ತೆ. ಜಾತ್ರೆಗೆ ಹೋಗಿ ಸಂಡೇ ಬಂದಿದ್ದು ಊರಿಂದ. ಇನ್ನೇನು ಇವತ್ತು ಟ್ಯೂಸ್ಡೇ. ಸೇಮ್ ಅದೇ 2 ಡೇಸ್ಗೆ ಮತ್ತೆ ಇವಳಿಗೆ ಹಂಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆ ಕೆಲಸದಿಂದ ಬಂದುಬಿಟ್ಟು ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಆದರೂ ಕೂಡ ಇದಾಗಿರೋದಕ್ಕೆ ಸ್ವಲ್ಪ ಮಡಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಸಂಜೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ದೊಡ್ಡ ಮಗಳನ್ನ ಊರಲ್ಲಿ ಬಿಟ್ಟಿದ್ದೆ, ನಮ್ಮ ಅಮ್ಮವ್ರ ಮನೆಯಲ್ಲಿ. 1 ಇಯರ್ ಆಗಿತ್ತು ಅವಳು ಬಂದು. ಅವಳು ಕೂಡ ಊರಿಂದ ಬಂದಿದ್ದಾಳೆ. ಹೆಂಗೋ ಅವಳು ಇರೋದಕ್ಕೆ ನನಗೆ ಸ್ವಲ್ಪ ಸೇಫ್ ಆಯಿತು. ಅಂದರೆ ಈಗ ಇವಳಿಗೆ ಚಿಕನ್ ಪಾಕ್ಸ್ ಆಗಿದೆ ಅಲ್ವಾ, ಮನೆಯಲ್ಲೇ ಬಿಟ್ಟೋದ್ರು ಕೂಡ ಅವಳು ನೋಡ್ಕೋತಾಳೆ. ಅವಾಗ ಅವನಿಗಾದಾಗ ನಾನು ಒಂದು 3 ಡೇಸ್ ರಜಾ ಹಾಕ್ಬಿಟ್ಟಿದ್ದೆ, ಕೆಲ್ಸಕ್ಕೆ ಹೋಗಿರಲಿಲ್ಲ. ಇನ್ನು ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡೇ ಅವಳಿಗೆ ಬಿಳಿ ಪಂಚೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇವಿನೆಲ್ಲ ಹಾಕಿ ಮಲಗಿಸೋಣ ಅಂತೇಳಿ ಅವರೇ ಹಾಕ್ತಿದ್ದಾರೆ. ನಾನು ಮಾಡೋ ಹಾಗಿರಲಿಲ್ಲ. ಮೊದಲೇ ಅಂಟು ಮುಟ್ಟು ಏನೂ ಸೋಕೋ ಹಾಗಿಲ್ಲ ಇದಕ್ಕೆ. ಈ ಥರ ಅವಳು ಮಲಗೋ ಜಾಗಕ್ಕೆ ಕೆಳಗಡೆ ಫುಲ್ಲು ಬೇವಿನ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಲೇಯರು ಪಂಚೆನ ಹಾಕಿ ಅದ್ರ ಮೇಲೆ ಅವಳನ್ನ ಮಲಗಿಸ್ತಿದ್ದೀವಿ. ಈಗ ಮಾಡೋದ್ರಿಂದ ಬೇಗ ವಾಸಿ ಆಗಿಬಿಡುತ್ತೆ. ಇನ್ನು ಹೊರಗಡೆ ಸೋಫಾ ಕವರ್ಸು ಕೂಡ ಸ್ವಲ್ಪ ಕೊಳೆ ಆಗಿಬಿಟ್ಟಿತ್ತು, ಅದಕ್ಕೆ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ವಾಷಿಂಗ್ ಹಾಕ್ಬಿಟ್ಟು ಹೊಸ ಕವರ್ನ ಹಾಕ್ತಿದ್ದೀನಿ. ನನ್ನ ಮಗನಿಗೆ ಜ್ವರ ಬಂದಿರಲಿಲ್ಲ, ಬಟ್ ಇವಳಿಗೆ ಜ್ವರ ಕೂಡ ಬಂದಿದೆ. ಫಸ್ಟ್ ಸ್ಟಾರ್ಟ್ ಆಗಿದ್ದೇನೆ ಜ್ವರ. ಜ್ವರಕ್ಕೂ ಹೆಂಗೋ ಅವನು ಕೊಟ್ಟಿರೋ ಸಿರಪ್ಸೇ ಇತ್ತಲ್ವ, ಅದನ್ನೇ ಹಾಕ್ಬಿಡೋಣ ಅಂತೇಳಿ. ಸೇಮ್ ಇನ್ಫೆಕ್ಷನ್ ಆದಾಗೂ ಅಷ್ಟೇ ಒಂದು ಲೋಷನ್ನ ಕೊಟ್ಟಿದ್ದರು ಹಚ್ಚೋದಕ್ಕೆ. ನೈಟ್ ಟೈಮಲ್ಲಿ ಹಚ್ಬಿಟ್ಟು ಮಾರ್ನಿಂಗ್ ಟೈಮು ಸ್ನಾನ ಮಾಡಿಸ್ಬೇಕು ಅಂತೇಳಿ. ಇನ್ನು ಮಾರ್ನಿಂಗು ಸ್ವಲ್ಪ ಬೇವಿನ ಸೊಪ್ಪನ್ನ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟ್ನೆಲ್ಲ ಔಷಧಿ ಹತ್ತಿರೋ ಜಾಗಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಜೆಂಟ್ಲಿಯಾಗಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿ, ಸೋಪೇನೂ ಹಾಕೋ ಆಗಿಲ್ಲ. ಇದು ಫುಲ್ಲು ಹುಷಾರಾಗುವವರೆಗೂ ಬರೀ ಬೇವಿನ ಸೊಪ್ಪು ಮಾತ್ರ ಹಚ್ಚಬೇಕಾಗುತ್ತೆ. ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ ಇದಕ್ಕೆ ಗೋಮೂತ್ರನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಹೊರಗಡೆಯಿಂದ ಯಾರಾದರೂ ಬರೋರು ಈ ಮ್ಯಾಟ್ನ ತುಳ್ಕೊಂಡು ಒಳಗಡೆ ಬಂದರೆ ಯಾವುದೇ ಅಂಟು ಮುಟ್ಟು ಸೋಕಿದ್ರೆ ಅದು ಇಲ್ಲೇ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಬೇಗ ನೆಲ ಒರೆಸೋಷ್ಟೊತ್ತಿಗೆ ಟೊಮೆಟೊ ಹಚ್ಕೊಡು, ಆಮೇಲೆ ನಾನು ಗೊಜ್ಜು ಮಾಡ್ತೀನಿ ಅಂತೇಳಿ ಅವಳೇ ಮಾಡ್ತಿದ್ದಾಳೆ. ಸನಾ, ನನ್ನ ಮಗಳು ಅಮ್ಮ ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಅನ್ನ ಮಾಡಿಟ್ಟಿದ್ದೀನಿ. ಈಗ ಟೊಮೆಟೊ ಗೊಜ್ಜನ್ನ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಚಿಕನ್ ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಆದರೆ ಕೆಲಸದಿಂದ ಸಂಜೆ ಬಂದು ನೋಡಿದ್ರೆ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಗಿತ್ತು. ಆಲ್ರೆಡಿ ಜ್ವರ ಬಂದುಬಿಟ್ಟಿತ್ತು.
ನಾನ್ ವೆಜ್ಜು ಮತ್ತು ಎಗ್ಗೆಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಹುಷಾರಾಗೋವರೆಗೂ ಯೂಸ್ ಮಾಡಬಾರ್ದು ಅಂತೇಳಿ ಅದಕ್ಕೆ ನಾನು ಮಾಡಿಲ್ಲ ಇವತ್ತು ನಾನ್ ವೆಜ್ನ. ಇಲ್ಲಾಂದರೆ ಇವತ್ತು ಚಿಕನ್ ಮಾಡಬೇಕಿತ್ತು. ಅದಕ್ಕೆ ಅನ್ನ ಟೊಮೆಟೊ ಗೊಜ್ಜನ್ನ ಮಾಡ್ತಿದ್ದೀನಿ. ಓಕೆ ಗೈಸ್, ಅಡುಗೆ ರೆಡಿ ಆಯಿತು. ನಾವೀಗ ಊಟ ಮಾಡ್ಕೋಬೇಕು. ನೀವು ಕೂಡ ಊಟ ಮಾಡಿ. ಎಲ್ಲರಿಗೂ ಗುಡ್ ನೈಟ್. ಬಾಯ್ ಬಾಯ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.